ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು PDಬೋದು ಇನ್ನೊಂದು 15 ಡೇಸ್ ಇದೆ, 15-20 ಡೇಸ್ ಇರ್ಬೋದು. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವೆಶ್ಚನ್ ಆನ್ಸರ್ಸ್‌ನ ಡಿಸ್ಕಸ್ ಮಾಡ್ತಾ ಬರೋಣ. ಕ್ವೆಶ್ಚನ್ ಅಂಡ್ ಆನ್ಸರ್ ಟೈಪಲ್ಲೇ ಮಾಡಿದ್ದೀನಿ. ಕ್ವೆಶ್ಚನ್ ಅಂಡ್ ಆನ್ಸರ್ ಟೈಪಲ್ಲಿದೆ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿತ್ ಎಕ್ಸ್ಪ್ಲನೇಷನ್ಸು ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇರೋವಂಥವನ್ನು ಮಾಡಿರೋದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಕ್ಕಂಥವು. ಸೊ ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಇರೋನೇ ಎತ್ತಿದ್ದೀನಿ. ಸೊ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಒಂದ್ 2-3 ಸತಿ ಚೆನ್ನಾಗಿ ರಿವೈಸ್ ಮಾಡ್ಕೋತಾ ಹೋಗಿ. ನೋಟ್ಸ್ ಮಾಡ್ಲಿಕ್ಕೆ ಆಗಿಲ್ಲ, PDOಗೆ ಟೈಮ್ ಇಸ್ ಶಾರ್ಟ್ ಪೀರಿಯಡ್ ಇರೋದ್ರಿಂದ 2-3 ಸತಿ ಕೇಳ್ಕೊಂಡು ಹೋಗಿ. KS ಅಷ್ಟೇನೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಅದಕ್ಕೆಲ್ಲ ನೋಟ್ಸ್ ಮಾಡ್ಬೋದು, ಇನ್ನು ಟೈಮ್ ಇದೆ. ಸೊ ಇವೆರಡು ಎಕ್ಸಾಮ್ಸ್ಗೆ ತಕ್ಷಣ ಒಂದು 3-4 ಸತಿ ನೀಟಾಗಿ ಕೇಳ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡ್ಲಿಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಒಳಗಡೆ ಎಂಟರ್ ಆಗೋಣ ಬನ್ನಿ. ಫಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಯಾವ ವಿಧಿಯು ಚುನಾವಣಾ ಆಯೋಗದ ಸ್ಥಾಪನೆ ಬಗ್ಗೆ ತಿಳಿಸುತ್ತೆ? ಎಲೆಕ್ಷನ್ಸ್ ಆಗಿದಾವೆ. ಸೊ ನಿಮ್ಮ ಚುನಾವಣಾ ಆಯೋಗದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. 324ನೇ ಆರ್ಟಿಕಲ್. ಭಾರತೀಯ ಸಂವಿಧಾನದ 324ನೇ ವಿಧಿ ಚುನಾವಣಾ ಆಯೋಗವನ್ನು ಸ್ಥಾಪಿಸೋದಕ್ಕೆ ತಿಳಿಸುತ್ತೆ. ಇದು ಆಯೋಗದ ಸಂಯೋಜನೆ ಮತ್ತು ಚುನಾವಣೆಗಳನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಅದಕ್ಕೆ ನೀಡಲಾದಂತ ಸಂಪೂರ್ಣವಾದಂತ ಅಧಿಕಾರಗಳನ್ನ ತಿಳಿಸುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು. ಚುನಾವಣಾ ಆಯೋಗದ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಿರಬೇಕು. ಕ್ವಶನ್ಸ್ ಇದು ಬಿಗಿನಿಂಗ್ ಅಷ್ಟೇನೆ. ನೆಕ್ಸ್ಟ್ ನಾಳೆ ಕೊಡೋ ಕ್ವಶನ್ಸ್ ಅಲ್ಲಿ ಇನ್ನೂ ಡೆಪ್ತ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕೊಡ್ತಾ ಬರ್ತೀನಿ. ಚುನಾವಣಾ ಆಯೋಗ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತೀಯ ಚುನಾವಣಾ ಆಯೋಗದ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದ್ರೆ ಇಂಪಾರ್ಟೆಂಟ್ ಇದು. ಚುನಾವಣಾ ಆಯೋಗ ಒಂದು ಶಾಶ್ವತ ಸಂವಿಧಾನಿಕ ಸಂಸ್ಥೆ ಆಗಿದೆ. ಹೌದು, ಆರ್ಟಿಕಲ್ಸ್ ಅಲ್ಲಿ ಬರುತ್ತೆ. ಆರ್ಟಿಕಲ್ಸ್ ಅಲ್ಲಿ ಯಾವ್ಯಾವ ಬರ್ತವೆ ಅವೆಲ್ಲ ಸಂವಿಧಾನಿಕ ಸಂಸ್ಥೆಗಳು ಅಂತ ಅರ್ಥ. ಇನ್ನು ಭಾರತದ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನ ಯಾರಿಂದ ಅಪಾಯಿಂಟ್ ಆಗ್ತಾರೆ ಅಂತ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಗಳಿಂದ ಅಪಾಯಿಂಟ್ ಆಗ್ತಾರೆ. ಇನ್ನು ಚುನಾವಣಾ ಆಯೋಗವು ದೇಶದಲ್ಲಿ ಚುನಾವಣೆಗಳ ಸಂಪೂರ್ಣ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುವ, ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಪರಮಾಧಿಕಾರವನ್ನು ಹೊಂದಿದೆ. ಯಾವುದೇ ರೀತಿ ಬ್ಯಾರಿಯರ್ಸ್ ಇಲ್ಲ ಚುನಾವಣಾ ಆಯೋಗಕ್ಕೆ, ಫುಲ್ ಎಂಪವರ್ಮೆಂಟ್ ಇದೆ. ಇನ್ನ ಇದರದ್ದು ವಿವರಣೆ ನೋಡ್ತಾ ಹೋಗೋದಾದ್ರೆ, ಭಾರತದ ಚುನಾವಣಾ ಆಯೋಗ ಸಂವಿಧಾನದ 324ನೇ ವಿಧಿಯಲ್ಲಿ ಒಂದು ಸ್ಥಾಪನೆಯಾದಂತಹ ಒಂದು ಶಾಶ್ವತವಾದಂತಹ ಸಂವಿಧಾನಿಕ ಸಂಸ್ಥೆ ಅಂತ ಹೇಳ್ಬೋದು. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನ ಕಂಪೋಸಿಷನ್ ಒಳಗೊಂಡಿರುತ್ತೆ. ಇನ್ನು ದೇಶದ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ನಿರ್ದೇಶಿಸಲು ಅಧಿಕಾರವನ್ನು ಹೊಂದಿದವೆ. ಚುನಾವಣೆಗಳು ನ್ಯಾಯಯುತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಡೆಯುವುದನ್ನ ಖಚಿತಪಡಿಸ್ತವೆ ಅಂತ ಹೇಳ್ಬೋದು. ಸೊ ಇದು ಇಂಪಾರ್ಟೆಂಟ್. ಇನ್ನೂ ಡೆಪ್ತ್ ಆಗಿ ಹೇಳ್ಬೇಕು. ಕ್ವಶನ್ಸ್ ಒಂದೇ ದಿನ ಬಿಡೋದು ಬೇಡ ಅಂತ ಹೇಳಿ ಚುನಾವಣಾ ಆಯೋಗದ್ದು ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ ನ ಬಿಡ್ತಾ ಇರ್ತೀನಿ. ಇಂಪಾರ್ಟೆಂಟ್. ಚುನಾವಣಾ ಆಯೋಗ 1 ಮಾರ್ಕ್ ಬಂದೇ ಬರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಅವರ ಪಾತ್ರ ಮತ್ತು ಕಾರ್ಯಗಳನ್ನ ಅತಿ ಉತ್ತಮವಾಗಿ ವಿವರಿಸುತ್ತದೆ? ಗೊತ್ತಿರಬೇಕು. CAGನೂ ಅಷ್ಟೇನೆ ತೀರಾ ಇಂಪಾರ್ಟೆಂಟ್ ಇದೆ, ಕೇಳ್ತಾ ಇರ್ತಾರೆ, ಗೊತ್ತಿರಲಿ. CAG ಸರ್ಕಾರದ ಖಾತೆಗಳನ್ನ ಲೆಕ್ಕ ಪರಿಶೋಧನೆ ಮಾಡುವ ಮೂಲಕ ಮತ್ತು ಸಂಸತ್ತಿಗೆ ಮಂಡಿಸಬೇಕಾದ್ರೆ ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸ್ತಾರೆ. ರಾಷ್ಟ್ರಪತಿಗಳ ಮುಖಾಂತರ ಸಂಸತ್ನಲ್ಲಿ ಅದೆಲ್ಲ ಮಂಡನೆ ಆಗುತ್ತೆ. ಸಂಪೂರ್ಣವಾಗಿ ಏನು ಬಜೆಟ್ ಅಲ್ಲಿ ಏನ್ ಖರ್ಚು ಮಾಡಿದ್ದಾರೆ ಪ್ರತಿಯೊಂದೂ ಲೆಕ್ಕ ಕೊಡ್ಲೇಬೇಕು. ಸೊ ಈ ಹೊಣೆಗಾರಿಕೆಯನ್ನ ನಿಭಾಯಿಸೋದು ನಿಮ್ಮ CAG ಅವರೇನೇನೆ. ನೆಕ್ಸ್ಟ್, ಇದು ತೀರಾ ಇಂಪಾರ್ಟೆಂಟ್ ಇದು. ಇತ್ತೀಚಿನ PLFS ವರದಿಯ ಪ್ರಕಾರ 2023-24 ಪ್ರಕಾರ ಭಾರತದ ಉದ್ಯೋಗ ಮತ್ತು ನಿರುದ್ಯೋಗ ದರಗಳಲ್ಲಿ ಯಾವ ಪ್ರವೃತ್ತಿ ಗಮನಿಸಲಾಗಿದೆ? ಈ ತರ ಟ್ರೆಂಡಿ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್. ಇದು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. PLFS ವರದಿಯು ಕೃಷಿ ಉದ್ಯೋಗದಲ್ಲಿ ಅಲ್ಪ ಹೆಚ್ಚಳವನ್ನ ತೋರಿಸುತ್ತೆ. ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಕೃಷಿ ಕಡೆ ಗಮನ ಜಾಸ್ತಿ ಆಗಿದೆ. ಆದರೆ ಉತ್ಪಾದನಾ ವಲಯದಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ, ಅಂತ ಡ್ರಾಸ್ಟಿಕಲ್ ಚೇಂಜಸ್ ಆಗಿಲ್ಲ. ಕೃಷಿನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಎರಡು ಹೇಳಿಕೆಗಳು ತಲೆಯಲ್ಲಿರುತ್ತೆ, ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಇಸ್ರೋದ ಶುಕ್ರಯಾನ್ 1 ಮಿಷನ್ ನ ಪ್ರಾಥಮಿಕ ಉದ್ದೇಶ ಏನು ಮತ್ತು ಅದನ್ನು ಯಾವಾಗ ಉಡಾವಣೆ ಮಾಡಲು ಯೋಜಿಸಲಾಗಿದೆ? ಇದು ಇಂಪಾರ್ಟೆಂಟ್. ಏನು ನೋಡ್ತಾ ಹೋಗೋಣ. ಶುಕ್ರನ ಭೂ ವೈಜ್ಞಾನಿಕ ಸಂಯೋಜನೆ ಮತ್ತು ವಾತಾವರಣವನ್ನ ತನಿಖೆ ಮಾಡೋದಕ್ಕೆ 2028ರಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಬೇಕು ಅಂತ ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಶುಕ್ರನ ಭೂ ವೈಜ್ಞಾನಿಕ ಸಂಯೋಜನೆ, ಭೂಮಿ ಮೇಲೆ ಯಾವ ರೀತಿ ಮಣ್ಣು, ಸಾಯಿಲ್ ಟೆಕ್ಸ್ಚರು, ಅಟ್ಮಾಸ್ಫಿಯರ್, ಪ್ರತಿಯೊಂದು ಸಾಯಿಲ್ ಟೆಕ್ಸ್ಚರ್ ಹೇಗಿದೆ, ಅಲ್ಲೇನು ಗ್ರೋತ್ ಆಗುತ್ತಾ ಇಲ್ವಾ, ಸಾಯಿಲ್ ಕಂಪೋಸಿಷನ್ ಏನು, ಇದೆಲ್ಲ ನೋಡ್ಲಿಕ್ಕೆ, ಮತ್ತು ವಾತಾವರಣದಲ್ಲಿ ಏನೇನಿದಾವೆ. ತುಂಬಾ ಹೈ ಇಂಗಾಲ ಡೈಆಕ್ಸೈಡ್ ಇದೆ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಹಸಿರುಮನೆ ಪರಿಣಾಮ ಜಾಸ್ತಿ ಎಫೆಕ್ಟ್ ಇದೆ ಅಂತಾನು ಗೊತ್ತು. ಹೈ ಟೆಂಪರೇಚರ್ ಇದೆ ಅಂತಾನು ಗೊತ್ತು. ಸೊ ವಾತಾವರಣದಲ್ಲಿ ಇನ್ನೂ ಏನೇನಿದೆ, ಮನುಷ್ಯ ವಾಸ ಮಾಡ್ಲಿಕ್ಕೆ ಏನಾದ್ರು
ಉಪಯೋಗ ವರ್ಕೌಟ್ ಆಗುತ್ತಾ ಅಂತ ಚೆಕ್ ಮಾಡ್ಲಿಕ್ಕೆ ತನಿಖೆ ಮಾಡೋದಕ್ಕೆ 2028ನಲ್ಲಿ ಲಾಂಚ್ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಇನ್ನು ಶುಕ್ರಯಾನ ಒಂದರ ಮುಖ್ಯ ಉದ್ದೇಶಗಳಲ್ಲಿ ಶುಕ್ರನ ಭೂ ವೈಜ್ಞಾನಿಕ ಸಂಯೋಜನೆ, ಮೇಲ್ಮೈ ಲಕ್ಷಣಗಳು ಮತ್ತು ದಟ್ಟವಾದ ವಾತಾವರಣವನ್ನು ತನಿಖೆ ಮಾಡೋದೇ ಮುಖ್ಯವಾಗಿರುತ್ತೆ. ಇದನ್ನ 2028ರಲ್ಲಿ ಉಡಾವಣೆ ಮಾಡೋದಕ್ಕೆ ಪ್ಲಾನಿಂಗ್ ಇದೆ. ಇನ್ನ ಇದು ಇಂಪಾರ್ಟೆಂಟ್, ಇದು ಡೆಫಿನೆಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಪಿಡಿಒಗೆ 100% ಬಂದೇ ಬರುತ್ತೆ ಅಂತ ಹೇಳ್ಬೋದು. ಪಿಡಿಒದು ಇನ್ನು ಸೀರೀಸ್ ಆಫ್ ಕ್ವಶನ್ಸ್ ಓದ್ಬೇಕು. ಇದು ಒಂದೇ ಅಲ್ಲ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮೇಲೆ ಮಿನಿಮಮ್ ಏನಿಲ್ಲ ಅಂದ್ರೆ 2-3 ಕ್ವಶನ್ಸ್ ಡೆಫಿನೆಟ್ ಆಗಿ ಹಾಕ್ತಾನೆ. ಡೆಫಿನೆಟ್ ಆಗಿರುತ್ತೆ, ಯಾವುದೇ ಅನುಮಾನ ಬೇಡ. 2ರಿಂದ 3 ಕ್ವಶನ್ ಅಂತೂ ಡೆಫಿನೆಟ್ ಆಗಿರುತ್ತೆ. ಇನ್ನು ಜಾಸ್ತಿ ಬಂದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ, ರಿಲೆವೆಂಟ್. ಸೊ ಇಂಪಾರ್ಟೆಂಟ್ ಇದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ MGNREGS 15 ದಿನಗಳಲ್ಲಿ ಉದ್ಯೋಗವನ್ನು ಒದಗಿಸುತ್ತೆ. 15 ಡೇಸ್ ಅಲ್ಲಿ ಕೊಡಬೇಕು, ಅಪ್ಲಿಕೇಶನ್ ಕೊಟ್ಟೆ 15 ಡೇಸ್ ಅಲ್ಲಿ ಕೊಡಬೇಕು ಅಂತ ಹೇಳುತ್ತೆ. ಮತ್ತು ಎಲ್ಲಾ ಕಾರ್ಯಗತಗೊಳಿಸಿದ ಕೆಲಸಗಳಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಡಿಟ್ ಕಡ್ಡಾಯ ಅಂತ ಹೇಳ್ತಾರೆ. ಇನ್ನ MRNGS ಅರ್ಜಿ 15 ದಿನಗಳಲ್ಲಿ ಉದ್ಯೋಗಾವಕಾಶವನ್ನು ಕಾನೂನುಬದ್ಧವಾಗಿ ಖಾತ್ರಿಪಡಿಸುತ್ತೆ, ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಇದೆ. ಮತ್ತು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗಾಗಿ ಎಲ್ಲಾ ಕಾರ್ಯಗತಗೊಳಿಸಿದ ಕೆಲಸಗಳಿಗೆ ಸಾಮಾಜಿಕ ಆಡಿಟ್, ಸೋಷಿಯಲ್ ಆಡಿಟ್ ಅಂತ ಹೇಳಿ ಕರೀತಾರೆ. ಸೋಷಿಯಲ್ ಆಡಿಟ್ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾ ಇರ್ತಾರಲ್ಲ ನಿಮ್ಮ ಪಿಡಿಒಗಳು, ಅದೇನೇ ಇದು. ಸೊ ಇದು ಕಂಪಲ್ಸರಿ ಇರುತ್ತೆ. ಸೊ ಇದರದ್ದು ಏನಿಲ್ಲ ಅಂದ್ರೂ ಒಂದು 100 ಕ್ವಶನ್ಸ್ ಮಾಡಿಟ್ಕೊಂಡ್ರೆ, 100 ಕ್ವಶನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಮಾಡಿಟ್ಕೊಂಡ್ರೆ ಎಲ್ಲಾ ತರದ ಟೈಪ್ನು ಅಟೆಂಡ್ ಮಾಡ್ಬೋದು. ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್, ಮಂಕಿ ಡಿಯಾ ಬುಡಕಟ್ಟಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಇದು ತೀರಾ ಇಂಪಾರ್ಟೆಂಟ್. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತದ್ದು. ಇದು 100% ಬರೋ ಚಾನ್ಸಸ್ ಇದೆ. ಬುಡಕಟ್ಟು ಜನಾಂಗಗಳ ಮೇಲೆ ಕ್ವಶನ್ ಒಂದು ತೆಗಿತಾ ಇರ್ತಾರೆ, ಕಾಮನ್ ಆಗಿ ತೆಗಿತಾ ಇರ್ತಾರೆ. ಸೊ ಮಂಕಿ ಡಿಯಾ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮಂಕಿ ಡಿಯಾ ಬುಡಕಟ್ಟು ಪ್ರಾಥಮಿಕವಾಗಿ ಮುಂಡಾ ಭಾಷೆಯ ಒಂದು ರೂಪವನ್ನ ಮಾತನಾಡ್ತಾರೆ ಮತ್ತು ಹಗ್ಗ ತಯಾರಿಕೆ ಮತ್ತು ಬಲೆ ಹಾಕೋದಕ್ಕೆ ಅತ್ಯಂತ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಸೊ ತೀರಾ ಇಂಪಾರ್ಟೆಂಟ್ ಇದಿಷ್ಟು ಇಂಪಾರ್ಟೆಂಟ್. ವಿಡಿಯೋ ಲೆಂತಿ ಆಗುತ್ತೆ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ಮತ್ತೆ ನಿಮ್ಮ ಸಪೋರ್ಟ್ ಯಾವ ತರ ಇದೆ ಅಂತ ನೋಡ್ಕೊಂಡು ಈ ರೀತಿ ಕ್ವಶನ್ಸ್ ನಿಮಗೆ ಎಕ್ಸಾಮಿನೇಷನ್ಸ್ಗೆ ತೀರಾ ಇಂಪಾರ್ಟೆಂಟ್ ಆಗಿರೋ ಬಿಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಮ್ಯಾಕ್ಸಿಮಮ್ ಅವರ್ ಪೀಪಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಶಾರ್ಟ್ಲಿ ಇನ್ನೂ ಒಂದು 2-3 ವಿಡಿಯೋ ರೆಡಿ ಇದಾವೆ, ಬಿಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.